ನಮಸ್ಕಾರ ಗೆಳೆಯರೇ, ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ. ಸೊ ಗೆಳೆಯರೇ, ಈ ಒಂದು ಸುದ್ದಿಯನ್ನು ಕೇಳಿದ ತಕ್ಷಣ ಖಂಡಿತ ನೀವು ಆಶ್ಚರ್ಯ ಪಡ್ತೀರಾ. ಯಾಕಂದ್ರೆ ಭಾರತವು ಇಲ್ಲಿಯವರೆಗಿನ ತನ್ನ ಇತಿಹಾಸದಲ್ಲಿನ ಎಲ್ಲಕ್ಕಿಂತ ದೊಡ್ಡ ಶಸ್ತ್ರಾಸ್ತ್ರವನ್ನ ತಯಾರಿಸಿದೆ ಹಾಗೂ ಈಗ ಅದರ ಒಂದು ಸಕ್ಸಸ್ಫುಲ್ ಟೆಸ್ಟಿಂಗ್ ಮಾಡೋದಕ್ಕೆ ಹೋಗ್ತಾ ಇದೆ. ಹಾಗೂ ಗೆಳೆಯರೇ, ಈ ಒಂದು ವಿಷಯವನ್ನ ನೆನಪಿನಲ್ಲಿಡಿ. ಒಂದ್ ವೇಳೆ ಈ ಟೆಸ್ಟ್ 100% ಸಕ್ಸಸ್ಫುಲ್ ಆದರೆ ಆಗ ಭಾರತ ರಷ್ಯಾದ ನಂತರ ಜಗತ್ತಿನ ಇನ್ನೊಂದು ಹೈಪರ್ಸೋನಿಕ್ ಮಿಸೈಲ್ ಹೊಂದಿರುವ ದೇಶವಾಗಲಿದೆ. ಕಳೆದ ಕೆಲವು ವರ್ಷಗಳಿಂದ ಅಮೆರಿಕ ಮತ್ತು ಚೀನಾ ಕೂಡ ಬಹಳಷ್ಟು ಹೈಪರ್ಸೋನಿಕ್ ಮಿಸೈಲ್ಗಳನ್ನು ಪರೀಕ್ಷಿಸಿವೆ ಅನ್ನೋದನ್ನು ತಿಳ್ಕೊಂಡ್ರೆ ನೀವು ಆಶ್ಚರ್ಯ ಪಡಬಹುದು. ಆದರೆ ಇದರಲ್ಲಿ ಈ ಎರಡೂ ದೇಶಗಳು ವಿಫಲವಾಗಿದೆ. ಇಂಥದ್ರಲ್ಲಿ ಭಾರತ ತನ್ನ ಈ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿದರೆ, ಅದರ ಎಲ್ಲ ಪ್ಯಾರಾಮೀಟರ್ನ ಅಚೀವ್ ಮಾಡಿದರೆ ಆಗ ಭಾರತವು ಇದರೊಂದಿಗೆ ವಿಶ್ವದ ಎರಡನೇ ಅತಿ ದೊಡ್ಡ ಹೈಪರ್ಸೋನಿಕ್ ಸೂಪರ್ ಪವರ್ ಆಗ್ತದೆ. ಇದು ಎಷ್ಟೊಂದು ದೊಡ್ಡ ವಿಷಯ ಅಂದರೆ ಇದರಿಂದ ನೀವು ಊಹಿಸಬಹುದು. ಈಗ ಜೂನ್ 2024 ವರ್ಷ ನಡೀತಾ ಇದೆ. ಇವತ್ತಿನವರೆಗೂ ಹೈಪರ್ಸೋನಿಕ್ ಮಿಸೈಲ್ ಅನ್ನು ತಡೆಯುವಂತಹ ಟೆಕ್ನಾಲಜಿ, ಈ ರೀತಿಯ ಡಿಫೆನ್ಸ್ ಸಿಸ್ಟಮ್ ಇರುವಂತಹದ್ದು ಈ ಭೂಮಿ ಮೇಲೆ ಇಂತಹ ಇನ್ನು ಯಾವುದೇ ದೇಶ ಹುಟ್ಟಿಲ್ಲ. ಅಂದ್ರೆ ಈ ಹೈಪರ್ಸೋನಿಕ್ ಮಿಸೈಲ್ ಒಂದು ಅಜೇಯ ಶಸ್ತ್ರಾಸ್ತ್ರವಾಗಿದೆ. ಅಂದ್ರೆ ಎಂತ ಒಂದು ಮಿಸೈಲ್ ಇದಾಗಿದೆ ಅಂದ್ರೆ, ಮೊದಲಿಗೆ ಇದರ ಬಗ್ಗೆ ಇದು ಯಾವ ದಿಕ್ಕಿನಲ್ಲಿ ಬರ್ತಾ ಇದೆ, ಯಾವ ವೇಗದಲ್ಲಿ ಬರ್ತಾ ಇದೆ, ಯಾವ ಟ್ರಾಜೆಕ್ಟರಿಯಲ್ಲಿ ಬರ್ತಾ ಇದೆ ಅನ್ನೋದು ನಿಮಗೆ ಗೊತ್ತೇ ಆಗುವುದಿಲ್ಲ. ಆದ್ರೆ ನಿಮ್ಮ ಹತ್ರ ದೇವರು ಕೊಟ್ಟ ಶಕ್ತಿ ಇದೆ. ಭಾರತ ಉಡಾವಣೆ ಮಾಡಿದ ಹೈಪರ್ಸೋನಿಕ್ ಕ್ಷಿಪಣಿ ಯಾವ ದಿಕ್ಕಿನಿಂದ ಮತ್ತು ಯಾವ ವೇಗದಲ್ಲಿ ಬರ್ತಾ ಇದೆ ಅನ್ನೋದನ್ನ ನೀವು ಕಂಡು ಹಿಡಿಯಬಹುದಾದರೂ ಸಹ ನಿಮಗೆ ಅದನ್ನ ತಡೆಯೋದಕ್ಕೆ ಸಾಧ್ಯವಿಲ್ಲ. ಅಮೆರಿಕ ಕೂಡ ಈ ಹೈಪರ್ಸೋನಿಕ್ ಕ್ಷಿಪಣಿಗಳನ್ನ ನಿಲ್ಲಿಸುವ ತಂತ್ರಜ್ಞಾನವನ್ನ ಹೊಂದಿಲ್ಲ. ಯಾಕಂದ್ರೆ ಈ ಹೈಪರ್ಸೋನಿಕ್ ಕ್ಷಿಪಣಿಗಳು 2 ಗುಣಗಳನ್ನ ಹೊಂದಿವೆ. ಮೊದಲನೆಯದು ವೇಗ. ಇದು ಶಬ್ದದ ವೇಗಕ್ಕಿಂತ 5 ಪಟ್ಟು ಹೆಚ್ಚು ವೇಗವಾಗಿ ಚಲಿಸುತ್ತದೆ. ಎರಡನೇ ವಿಷಯ ಅಂದ್ರೆ, ನೀವು ಈ ಕ್ಷಿಪಣಿಯನ್ನು ಬಳಸಿ ಅದು ಯಾವ ದಿಕ್ಕಿನಿಂದ ಬರ್ತಾ ಇದೆ ಅಥವಾ ಯಾವ ವೇಗದಲ್ಲಿ ಬರ್ತಾ ಇದೆ ಅನ್ನೋದನ್ನ ನೀವು ಕಂಡು ಹಿಡಿದರೂ ಸಹ ನಿಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ವಿಫಲಗೊಳ್ಳುತ್ತದೆ. ಯಾಕಂದ್ರೆ ಅದು ಗಂಟೆಗೆ 6500 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೂ ಕೂಡ ಗಾಳಿಯ ಮಧ್ಯದಲ್ಲಿ ತನ್ನ ಮಾರ್ಗವನ್ನ ಬದಲಾಯಿಸಬಹುದು. ಯಾಕಂದ್ರೆ ಇದರಲ್ಲಿ ಗ್ಲೈಡಿಂಗ್ ಕ್ಯಾಪಬಿಲಿಟಿ ಇರ್ತದೆ. ನೀವು ಅದನ್ನು ಕೊಲ್ಲಲು ಏರ್ ಡಿಫೆನ್ಸ್ ಸಿಸ್ಟಮ್ ಇಂದ ಕ್ಷಿಪಣಿಗಳನ್ನು ಬಿಡುಗಡೆ ಮಾಡಿದರೂ ಸಹ ಅದಕ್ಕೆ ಆ ಕ್ಷಿಪಣಿಗಳು ಡೋಸಿಂಗ್ ಮಾಡುವಾಗ ಅದು ನಿಮ್ಮ ಮೇಲೆ ವಿನಾಶವನ್ನ ಉಂಟು ಮಾಡುತ್ತದೆ. ಸೊ ಆದ್ದರಿಂದಲೇ ಇವತ್ತಿಗೆ ಈ ಭೂಮಿಯ ಮೇಲೆ ಹೈಪರ್ಸೋನಿಕ್ ಕ್ಷಿಪಣಿಗಳಿಗಿಂತ ಹೆಚ್ಚು ಅಪಾಯಕಾರಿ ಮತ್ತು ತಡೆಯಲಾಗದ ಆಯುಧಾನ್ಯವಿಲ್ಲ. ಅದಕ್ಕಾಗಿ ಇದನ್ನು ಅಜೇಯ್ ವೆಪನ್ ಅಂತಾನೆ ಕರೆಯುತ್ತಾರೆ. ಹಾಗೂ ಈ ಡಿಫೆನ್ಸ್ ಸುದ್ದಿಗಳನ್ನು ಫಾಲೋ ಮಾಡುವಂತರಿಗೆ ಒಂದು ಪ್ರಶ್ನೆ ಇರಬಹುದು, ಅಲ್ಲ ಕಳೆದ ವರ್ಷವೇ ಭಾರತವು ಹೈಪರ್ಸೋನಿಕ್ ಕ್ಷಿಪಣಿಯನ್ನು ಪರೀಕ್ಷಿಸಿತ್ತು ಮತ್ತು ಆ ಪರೀಕ್ಷೆಯು ಯಶಸ್ವಿಯಾಗಿದೆ. ಇದು ಭಾರತದ ಮೊದಲ ಹೈಪರ್ಸೋನಿಕ್ ಮಿಸೈಲ್ ಪರೀಕ್ಷೆ ಹೇಗಾಗ್ತದೆ ಅನ್ನೋದು. ಸೊ ಗೆಳೆಯರೇ, ನಿಮ್ಗೆ ಹೇಳೋದಾದರೆ ಖಂಡಿತವಾಗಿಯೂ ಅದು ಹೈಪರ್ಸೋನಿಕ್ ಪರೀಕ್ಷೆನೇ ಆಗಿತ್ತು. ಆದರೆ ಅದು ಹೈಪರ್ಸೋನಿಕ್ ಮಿಸೈಲ್ನ ಪರೀಕ್ಷೆ ಆಗಿರಲಿಲ್ಲ. ಅದು HSTDV ಅಂದರೆ ಹೈಪರ್ಸೋನಿಕ್ ಟೆಸ್ಟ್ ಡೆಮಾನ್ಸ್ಟ್ರೇಷನ್ ವೆಹಿಕಲ್. ಅಂದರೆ ನಮ್ಮ ಹೈಪರ್ಸೋನಿಕ್ ತಂತ್ರಜ್ಞಾನವನ್ನು ಪರೀಕ್ಷಿಸುವ ಒಂದು ರೀತಿಯ ವಾಹನ ಅಥವಾ ಒಂದು ರೀತಿಯ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಆಗಿದೆ. ಅಂದರೆ ಇಲ್ಲಿಯವರೆಗೆ ನಾವು ಮಾಡಿದ ಎಲ್ಲ ಹೈಪರ್ಸೋನಿಕ್ ಪರೀಕ್ಷೆಗಳು ನಮ್ಮ ತಂತ್ರಜ್ಞಾನವನ್ನು ಪರೀಕ್ಷಿಸಲು ಮಾತ್ರ ಮಾಡಲ್ಪಟ್ಟಿದ್ದವು. ಈಗ ನಾವು ಮಾಡಲಿರುವ ಪರೀಕ್ಷೆಯನ್ನು ಹೈಪರ್ಸೋನಿಕ್ ಟೆಕ್ನಾಲಜಿಯ ಮೇಲೆ ಒಂದು ವಾರ್ ಹಿಡಿಸುವ ಮೂಲಕ ಮಾಡಲಿದ್ದೇವೆ. ಅಂದರೆ ಖಾಲಿ ಹೈಪರ್ಸೋನಿಕ್ ಟೆಕ್ನಾಲಜಿ ಅಷ್ಟೇ ಇರುವುದಿಲ್ಲ, ಅದರೊಂದಿಗೆ ಸ್ಫೋಟಕಗಳನ್ನು ಸಹ ಹೊಂದಿರುತ್ತದೆ. ಆದ್ದರಿಂದಲೇ ಇದು ಒಂದು ಪ್ರಾಪರ್ ಹೈಪರ್ಸೋನಿಕ್ ಕ್ಷಿಪಣಿ ಆಗಲಿದೆ. ಹಾಗೂ ನಾವು ಈ ಹೈಪರ್ಸೋನಿಕ್ ಕ್ಷಿಪಣಿಯ ಪರೀಕ್ಷೆಯನ್ನು ಮಾಡಿದಾಗ ಇದು ಭಾರತೀಯ ಇತಿಹಾಸದಲ್ಲಿ ಮೊದಲ ಬಾರಿಗೆ ಆಗಲಿದೆ. ಹಾಗೂ ಈಗ ಅದರ ಸಿದ್ಧತೆಯು ಭರದಿಂದ ಸಾಗ್ತಾ ಇದೆ ಮತ್ತು ಯಾವುದೇ ಸಮಯದಲ್ಲಿ ಇದರ ಟೆಸ್ಟಿಂಗ್ ಮಾಡಬಹುದು. ಹಾಗೂ ಈ ಬಗ್ಗೆ ಯಾವುದೇ ನೋ ಟೈಮ್ ವಾರ್ನಿಂಗ್ ನೀಡಲಾಗುವುದಿಲ್ಲ ಅನ್ನೋದನ್ನು ಹೇಳಲಾಗ್ತಾ ಇದೆ. ಯಾಕಂದರೆ ನಿಮಗೆ ಗೊತ್ತೇ ಇದೆ, ಕಳೆದ 2 ವರ್ಷಗಳಿಂದ ನಾವು ಯಾವಾಗಲಾದರೂ ಬಂಗಾಲ್ ಕೊಲ್ಲಿಯಲ್ಲಿ ಕ್ಷಿಪಣಿಗಳನ್ನು ಪರೀಕ್ಷಿಸಲು ನೋ ಟೈಮ್ ವಾರ್ನಿಂಗ್ ಜಾರಿಗೆ ಮಾಡುವಾಗ ಚೀನಾ ತನ್ನ ರಿಸರ್ಚ್ ಶಿಪ್ಪನ್ನು ಅಂದರೆ ಬೇಹುಗಾರಿಕೆ ಹಡಗನ ಸಾಗರಕ್ಕೆ ಕಳುಹಿಸುತ್ತದೆ. ಇದರಿಂದಾಗಿ ನಮ್ಮ ತಂತ್ರಜ್ಞಾನವನ್ನು ಕದಿಯುವ ಅಪಾಯ ಹೆಚ್ಚಾಗುತ್ತದೆ. ಅದಕ್ಕಾಗಿ ಭಾರತವು ಅದನ್ನು ಅಚಾನಕ್ಕಾಗಿ ಟೆಸ್ಟಿಂಗ್ ಮಾಡಲಿದೆ. ಸೊ ಅದಕ್ಕಾಗಿ ನೀವು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಯಾವಾಗ ಇದರ ಟೆಸ್ಟಿಂಗ್ ಆಗ್ತದೆ ಆಗ ಕೆಲವೇ ನಿಮಿಷಗಳಲ್ಲಿ ನಿಮಗೆ ಸಂಪೂರ್ಣ ವಿವರಗಳೊಂದಿಗೆ ಇಲ್ಲಿ ಸುದ್ದಿ ಸಿಗ್ತದೆ. ಸೊ ಗೆಳೆಯರ, ಈ ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಖಂಡಿತವಾಗಿ ನಮಗೆ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಇಲ್ಲಿವರೆಗೆ ಈ ವಿಡಿಯೋನ ನೋಡಿದ್ದಕ್ಕೆ ತಮಗೆಲ್ರಿಗೂ ಧನ್ಯವಾದಗಳು.